ರಾಜ್ಯದಲ್ಲಿ ಹಿಂದಿ ಹೇರಿಕೆಗೆ ಇವತ್ತೇ ಬ್ರೇಕ್. ರಾಜ್ಯ ಸರ್ಕಾರದಿಂದ ಹಿಂದೆ ಮಹತ್ವದ ಘೋಷಣೆಯನ್ನ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ. ತೃತೀಯ ಭಾಷೆ ಕರ್ನಾಟಕದಲ್ಲಿ ಕಡ್ಡಾಯ ಅಲ್ಲ. ಇದು ಬಹಳ ದಿನಗಳಿಂದ ಇರುವಂತ ಪ್ರಶ್ನೆ, ಬೇಡಿಕೆ, ಹೋರಾಟ. ಇವತ್ತೊಂದು ಮಹತ್ವದ ಘೋಷಣೆ ರಾಜ್ಯ ಸರ್ಕಾರದ ಕಡೆಯಿಂದ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ತೃತೀಯ ಭಾಷೆ ಕರ್ನಾಟಕದಲ್ಲಿ ಕಡ್ಡಾಯ ಅಲ್ಲ ಅನ್ನೋ ಘೋಷಣೆ. ಕೆಲವೇ ಕ್ಷಣಗಳಲ್ಲಿ ನಿರ್ಣಯ ಘೋಷಣೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಧು ಬಂಗಾರಪ್ಪ ಅವರಿಂದ ಇದನ್ನ ಘೋಷಣೆ ಮಾಡಬಹುದಾದ ಚಾನ್ಸಸ್ ಇದೆ. ದ್ವಿಭಾಷಾ ಸೂತ್ರ ಜಾರಿಗೆ ರಾಜ್ಯದಲ್ಲಿ ಒತ್ತಾಯ ಹೆಚ್ಚಾಗಿತ್ತು. ಇವತ್ತು ಬೆಳಿಗ್ಗೆ ಅಷ್ಟೇ ಸಚಿವರನ್ನ ಭೇಟಿಯಾಗಿ ಮನವಿ ಮಾಡಲಾಗಿತ್ತು. ಇದು ಬಹಳ ದಿನಗಳಿಂದ ಇರುವಂಥ ಬೇಡಿಕೆ. ದ್ವಿಭಾಷಾ ಸೂತ್ರ ಸಾಕು, ನಮಗೆ ಬೇಕಾಗಿಲ್ಲ ತೃತೀಯ ಭಾಷೆ ಅನ್ನುವಂಥದ್ದು, ಅದಕ್ಕೆ ಕಡ್ಡಾಯ ಅಥವಾ ಮಹತ್ವ ಇದರ ಅವಶ್ಯಕತೆ ಇಲ್ಲ ಅನ್ನೋದೊಂದು ಬೇಡಿಕೆ ಇತ್ತು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಹತ್ವದ ಘೋಷಣೆಯನ್ನು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನೇಕ ಕನ್ನಡ ಪರ ಹೋರಾಟಗಾರರು ಈ ಬೇಡಿಕೆಯನ್ನು ನಿರಂತರವಾಗಿ ಇಟ್ಕೊಂಡು ಬಂದಿದ್ರು. ತೃತೀಯ ಭಾಷೆ ಕರ್ನಾಟಕದಲ್ಲಿ ಯಾಕೆ ಕಡ್ಡಾಯ ಆಗಬೇಕು ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಹಾಗಾಗಿ ಇದರ ಬಗ್ಗೆ ಪರಾಮರ್ಶೆಯನ್ನು ಮಾಡಿ, ಸಾಧಕ ಬಾಧಕಗಳ ಚಿಂತನೆಯನ್ನು ಮಾಡಿ, ಇದ್ರ ಬಗ್ಗೆ ಕಡ್ಡಾಯವಾಗಿ ತೃತೀಯ ಭಾಷೆ ಅವಶ್ಯಕತೆ ಇದೆಯಾ ಇಲ್ವಾ ಚರ್ಚಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಣಯವನ್ನು ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ. ಒಂದು ವೇಳೆ ಹಾಗೇನಾದರೂ ಘೋಷಣೆ ಆಯಿತು ಅಂತಂದರೆ ಇದು ನಿಜವಾಗ್ಲೂ ಈ ಘೋಷಣೆ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಎಷ್ಟು ದಿನಗಳ ಹೋರಾಟ, ಎಷ್ಟು ದಿನಗಳ ಬೇಡಿಕೆ, ಒತ್ತಾಯ, ಇದಕ್ಕೊಂದು ಫುಲ್ ಸ್ಟಾಪ್ ಇಡಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಮಧು ಬಂಗಾರಪ್ಪನವರು ಘೋಷಣೆ ಮಾಡಬಹುದು ಅನ್ನುವಂಥ ಚಾನ್ಸಸ್ ಇದೆ. ದ್ವಿಭಾಷಾ ಸೂತ್ರ ಜಾರಿಗೆ ರಾಜ್ಯದಲ್ಲಿ ಒತ್ತಾಯ ಇದೆ. ದ್ವಿಭಾಷಾ ಸೂತ್ರ ಸಾಕು ನಮಗೆ ಅಂತ. ಹಾಗಾಗಿ ದ್ವಿಭಾಷಾ ಸೂತ್ರ ಜಾರಿಗೆ ರಾಜ್ಯದಲ್ಲಿ ಒತ್ತಾಯ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಎಲ್ಲ ಭೇಟಿಯಾಗಿ ಮನವಿ ಎಲ್ಲ ಮಾಡಿಕೊಂಡಿದ್ರು.